ಗುಂಡಣ್ಣನು ನಮ್ಮ ಊರಿನ ಅತ್ಯಂತ ನಗಿಸುವ ವ್ಯಕ್ತಿ. ಅವನು ಮಾಡುವ ಕೆಲಸಕ್ಕಿಂತ ಅವನು ಮಾಡುವ ತಪ್ಪುಗಳೇ ಜಾಸ್ತಿ. ಒಂದು ದಿನ ಅವನು ಇಂದಿನಿಂದ ನಾನು ತುಂಬ ಬುದ್ಧಿವಂತನಾಡಿ ವರ್ತಿಸುತ್ತೇನೆ ಎಂದು ನಿರ್ಧಾರ ಮಾಡಿಕೊಂಡ. ಬೆಳಿಗ್ಗೆ ಬೇಗ ಎದ್ದು ಕನ್ನಡಿ ಮುಂದೆ ನಿಂತು, ಗುಂಡಣ್ಣ, ನೀನು ಇವತ್ತು ಯಾವ ತಪ್ಪೂ ಮಾಡಬಾರದು ಎಂದು ಹೇಳಿಕೊಂಡ. ಅವನು ತರಕಾರಿ ತರಲು ಮಾರುಕಟ್ಟೆಗೆ ಹೋದ. ಅಲ್ಲಿ ಅಂಗಡಿಯವನು ಕೇಳಿದ, ಅಣ್ಣ, ಎಷ್ಟು ಟೊಮ್ಯಾಟೊ ಬೇಕು? ಗುಂಡಣ್ಣ ಗಂಭೀರವಾಗಿ, 1 ಕಿಲೋ, ಆದರೆ ತೂಕ ಜಾಸ್ತಿಯಾಗಬಾರದು ಎಂದ. ಅಂಗಡಿಯವನು ನಗುತ್ತಾ ಟೊಮ್ಯಾಟೊ ಕೊಟ್ಟ. ಹಣ ಕೊಡುವಾಗ ಗುಂಡಣ್ಣ ನಾಣ್ಯಗಳನ್ನು ಎಣಿಸುತ್ತಾ 1, 2, 3 ಎಂದು ಎಣಿಸಿ, ಇವು ಸಾಕು ಅಲ್ವಾ ಎಂದು ಕೇಳಿದ. ಅಂಗಡಿಯವನು ಹೇಳಿದ, ಅಣ್ಣ, ಇದು ಅರ್ಧ ಹಣ. ಗುಂಡಣ್ಣ ತಕ್ಷಣ, ಅಯ್ಯೋ, ಅರ್ಧ ಟೊಮ್ಯಾಟೊ ಕೊಟ್ಟಿದ್ರೆ ಸಾಕಾಗುತ್ತಿತ್ತು ಎಂದ. ಮನೆಗೆ ಬಂದ ಮೇಲೆ ಅವನು ಹೆಂಡತಿಗೆ ಹೆಮ್ಮೆಯಿಂದ, ನೋಡು, ಇವತ್ತು ಒಂದು ತಪ್ಪು ಮಾಡಿಲ್ಲ ಎಂದ. ಅವಳು ನಗುತ್ತಾ ಕೇಳಿದಳು, ಹಾಗಾದ್ರೆ ತರಕಾರಿ ಚೀಲ ಯಾಕೆ ಖಾಲಿ? ಗುಂಡಣ್ಣ ಆಶ್ಚರ್ಯದಿಂದ, ಅಯ್ಯೋ, ಟೊಮ್ಯಾಟೊ ಅಲ್ಲೇ ಮರೆತು ಬಿಟ್ಟೇನಾ ಎಂದು ತಲೆಗೆ ಕೈ ಹೊಡೆದ. ಅವತ್ತು ಎಲ್ಲರೂ ಒಪ್ಪಿಕೊಂಡರು, ಗುಂಡಣ್ಣ ಬುದ್ಧಿವಂತನಾಗೋದು ತುಂಗ ಕಷ್ಟ.